ಬ್ಯಾಡ್ರಹಳ್ಳಿ ಪೊಲೀಸರಿಂದ ಸೋನು ಗೌಡ ಬಂಧನ. ಅನಧಿಕೃತವಾಗಿ ಮನೆಯಲ್ಲಿ ಮಗುವನ್ನ ಇಟ್ಕೊಂಡಿರುವಂತ ಆರೋಪದ ಮೇಲೆ ಸೋನು ಗೌಡ ಬಂಧನ ಆಗಿದೆ. ಬ್ಯಾಡ್ರಹಳ್ಳಿ ಪೊಲೀಸರು ಸೋನು ಗೌಡನನ್ನ ಬಂಧಿಸಿದ್ದಾರೆ. ಅನಧಿಕೃತವಾಗಿ ಮನೆಯಲ್ಲಿ ಮಗುವನ್ನ ಇಟ್ಕೊಂಡಿದ್ದಾಳೆ ಅನ್ನುವಂತ ಆರೋಪ. ಹೆಣ್ಣು ಮಗುವನ್ನ ದತ್ತು ಪಡೆದ ಬಗ್ಗೆ ಎಲ್ಲ ಕಡೆಗಳಲ್ಲಿ ಟ್ರೋಲ್ ಆಗ್ತಾ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ಮಗು ದತ್ತು ಬಗ್ಗೆ ಟ್ರೋಲ್ ಆಗ್ತಾ ಇದ್ಲು ಸೋನು ಗೌಡ. ಅನಧಿಕೃತವಾಗಿ ಮಗುವನ್ನ ಇಟ್ಕೊಂಡಿದ್ದಾಳೆ. ಉತ್ತರ ಕರ್ನಾಟಕದ 8 ವರ್ಷದ ಮಗು ದತ್ತು ಪಡೆದಿದ್ದಾಳೆ ಸೋನು ಗೌಡ ಅನ್ನುವಂತ ಮಾತನ್ನ ಆಕೆಯ ಖುದ್ದು ಆಕೆಯ ವಿಡಿಯೋಗಳಲ್ಲಿ ಹೇಳಿದ್ಲು, ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ರು. ಆದ್ರೆ ಅದು ಅನಧಿಕೃತ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಆಕೆಯನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 8 ವರ್ಷದ ಮಗು, ಉತ್ತರ ಕನ್ನಡದ ಮಗು, ನಾನೇ ಸಾಕ್ತೀನಿ, ನಾನೇ ನೋಡ್ಕೊಳ್ತೀನಿ ಅನ್ನುವಂಥ ಮಾತನ್ನ ಹೇಳಿ ನಾನು ದತ್ತು ಪಡೆದಿದ್ದೀನಿ ಆಕೆಯನ್ನ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ಲು. ಆದರೆ ಈ ವಿಚಾರ ಇದೆಯಲ್ಲ, ಇದು ಬಹಳವಾಗಿ ಟ್ರೋಲ್ ಆಗ್ತಾ ಇತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ. ದತ್ತು ಯಾರು ಬೇಕಿದ್ರು ಪಡಿಬಹುದಾ? ಹಾಗಾದ್ರೆ ಅವರ ಹಿನ್ನೆಲೆಯನ್ನ ವಿಚಾರಿಸೋದಿಲ್ವಾ, ಅಥವಾ ಮುಂದೆ ಏನಾಗುತ್ತೆ ಆ ಮಗುವಿನ ಭವಿಷ್ಯ ಅನ್ನೋದನ್ನ ವಿಚಾರಿಸೋದಿಲ್ವಾ ಅನ್ನುವಂಥ ಪ್ರಶ್ನೆನ ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡ್ತಾ ಇದ್ರು. ಇದು ಬಹಳ ಕಡೆಗಳಲ್ಲಿ ಟ್ರೋಲ್ ಆಗ್ತಾ ಇತ್ತು. ಇದಕ್ಕೆ ಒಮ್ಮೆ ವಿಡಿಯೋ ಮುಖಾಂತರವೂ ಕೂಡ ಆಕೆ ಉತ್ತರವನ್ನ ಕೂಡ ಕೊಟ್ಟಿದ್ಲು. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನ ನಾನು ದತ್ತು ಪಡೆದಿದ್ದೇನೆ, ನಾನೇ ಸಾಕ್ತೇನೆ ಆಕೆಯನ್ನ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ಲು. ಆದರೆ ಅನಧಿಕೃತವಾಗಿ ಮಗುವನ್ನ ಇಟ್ಕೊಂಡಂತ ಆರೋಪದ ಮೇಲೆ ಈಗ ಆಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಏನಿದು ಆರೋಪ? ಈಗ ಅರೆಸ್ಟ್ ಮಾಡಿದ್ದಾರೆ, ಮುಂದೆ ಏನು? ಮಗುವಿನ ಭವಿಷ್ಯ ಏನು? ಅಥವಾ ಮಗುವನ್ನ ದತ್ತು ಪಡೆಯೋದಕ್ಕೆ ಒಂದಷ್ಟು ಕಾನೂನುಗಳಿದೆ, ಕಟ್ಟಳೆಗಳಿದೆ, ಅದೆಲ್ಲವನ್ನು ಕೂಡ ಫಾಲೋ ಮಾಡಿದ್ದಾರೆ. ಏನೇನು ಡೀಟೇಲ್ಸ್ ಇದೆ? ಖಂಡಿತ ಅಶ್ವಿನಿ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ರಿಯೇಟ್ ಮಾಡಿರುವಂಥ ಸೋನು ಗೌಡ ಅವರು ಒಂದು ಆರೋಪದ ಬೆನ್ನಲ್ಲೇ ನಿನ್ನೆ ಬ್ಯಾಡ್ರಹಳ್ಳಿ ಪೊಲೀಸರು ಈಗಾಗಲೇ ಬಂಧಿಸಿರುವಂಥದ್ದು. ಸೋನು ಗೌಡ ಅವರು ಅನಧಿಕೃತವಾಗಿ ಮಗುವನ್ನು ಮನೆಯಲ್ಲಿ ಇಟ್ಟುಕೊಂಡು ಒಂದು ಆರೋಪದ ಬೆನ್ನಲ್ಲೇ ನಿನ್ನೆ ಬ್ಯಾಡ್ರಹಳ್ಳಿ ಪೊಲೀಸರು ಅವರನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ಪೋಸ್ಟ್ ಕೂಡ ಮಾಡಿರ್ತಾರೆ. ಅಂದರೆ ಮಗುವನ್ನು ದತ್ತಕ್ಕೆ ಪಡೆದಿದ್ದೀನಿ, ಆ ಹಿನ್ನೆಲೆಯಲ್ಲಿ ನಾನು ಮಗುವನ್ನು ಸಾಕ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಈ ವಿಚಾರವಾಗಿ ಮಕ್ಕಳ ಹಕ್ಕು ಆಯೋಗದ ಜೊತೆಗೆ ಪೊಲೀಸ್ ಇಲಾಖೆಯವರು ಕೂಡ ಒಂದು ಕಾರ್ಯಾಚರಣೆ ನಡೆಸಿ ನಿನ್ನೆ ಸೋನು ಗೌಡ ಅವರನ್ನು ಬಂಧಿಸಿರುವಂಥದ್ದು. ಜೊತೆಗೆ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಂದರೆ ಸೋನು ಗೌಡ ಅವರು ಅಧಿಕೃತವಾಗಿ ಯಾವುದೇ ಮಗುವನ್ನು ಅಂದರೆ ದತ್ತಕ್ಕೆ ಪಡೆದುಕೊಂಡಿಲ್ಲ, ಜೊತೆಗೆ ಅನಧಿಕೃತವಾಗಿ ಮಗುವನ್ನು ಮನೆಯಲ್ಲೇ ಸಾಕ್ತಾ ಇದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಈಗಾಗಲೇ ಅವರನ್ನು ಪ್ರಕರಣ ದಾಖಲಿಸಿಕೊಂಡು ಅರೆಸ್ಟ್ ಮಾಡಿ ಬಂಧಿಸಿರುವಂಥದ್ದು. ಜೊತೆಗೆ ಈಗಾಗಲೇ ಸೋನು ಗೌಡ ಅವರು ಅಂದರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಮಗುವನ್ನು ದತ್ತಕ್ಕೆ ಪಡೆದ್ರ ವಿಚಾರವಾಗಿ ಯಾವುದನ್ನು ಕೂಡ ಟ್ರೋಲ್ ಬಿಟ್ಟರೆ ಇದುವರೆಗೂ ಅಧಿಕೃತವಾಗಿ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ಯಾಡ್ರಹಳ್ಳಿ ಪೊಲೀಸರು ಅಂದರೆ ಮಕ್ಕಳ ಆಯೋಗದ ಒಂದು ದೂರಿನ ಮೇರೆಗೆ ನಿನ್ನೆ ಬ್ಯಾಡ್ರಹಳ್ಳಿ ಪೊಲೀಸರು ಈಗಾಗಲೇ ಬಂಧಿಸಿ ಅವರನ್ನು ವಿಚಾರಣೆ ಮಾಡಿರುವಂಥದ್ದು. ಅಂದರೆ ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನು ಅವರು ದತ್ತಕ್ಕೆ ಪಡೆದಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಟ್ರೋಲ್ ಪೇಜಲ್ಲಿ ಕೂಡ ಹಾಕಿರುವಂಥದ್ದು. ಜೊತೆಗೆ ಆ ಫೋಟೋಗಳನ್ನು ಕೂಡ ವೈರಲ್ ಮಾಡಿದ್ದಾರೆ. ಆ ಬೆನ್ನಲ್ಲೇ ಈಗಾಗಲೇ ಮಕ್ಕಳ ರಕ್ಷಣಾ ಆಯೋಗವು ಕೂಡ ದೂರಿನ ಮೇರೆಗೆ ಬ್ಯಾಡ್ರಹಳ್ಳಿ ಪೊಲೀಸರು ಬಂಧಿಸಿ ಅವರನ್ನು ವಿಚಾರಣೆ ಮಾಡಿರುವಂಥದ್ದು. ಜೊತೆಗೆ ಅಂದರೆ ತಮ್ಮ ಫ್ಯಾನ್ಸ್ ಫಾಲೋವರ್ನ ಗಿಟ್ಟಿಸಿಕೊಳ್ಳೋಕ್ಕೆ ಈ ರೀತಿ ಒಂದು ಪೋಸ್ಟ್ ಹಾಕಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದಿಷ್ಟು ವಿಚಾರಗಳು ಕೇಳಿ ಬಂದಿದ್ದು. ಈ ಹಿನ್ನೆಲೆಯಲ್ಲಿ ಬ್ಯಾಡ್ರಹಳ್ಳಿ ಪೊಲೀಸರು ಈಗಾಗಲೇ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿರುವಂಥದ್ದು. ಮಗು ಯಾವ ಅಧಿಕೃತವಾಗಿ ನೀವು ದತ್ತಕ್ಕೆ ಪಡೆದಿದ್ದೀರಾ ಮತ್ತು ಮಗುವನ್ನು ರಕ್ಷಣೆ ಯಾವ ರೀತಿ ಇದೆ, ಅಂದರೆ ಮಗುವಿನ ಒಂದು ಸ್ವತಂತ್ರವನ್ನು ನೀವು ಯಾವ ರೀತಿ ಕಸಿದುಕೊಂಡಿದ್ದೀರಾ ಅನ್ನೋ ಮಾತನ್ನು ಕೂಡ ಈಗಾಗಲೇ ಕೇಳಿ ಬಂದಿರುವಂಥದ್ದು. ಆ ವಿಚಾರವಾಗಿ ಬ್ಯಾಡ್ರಹಳ್ಳಿ ಪೊಲೀಸರು ನಿನ್ನೆ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿರುವಂಥದ್ದು. ಜೊತೆಗೆ ಅವರು ಯಾವ ರೀತಿ ದತ್ತಕ್ಕೆ ಪಡೆದಿದ್ರು ಮತ್ತು ಅವ್ರು ದತ್ತಕ್ಕೆ ಪಡೆದಂಥ ಸಂಬಂಧಪಟ್ಟಂಥ ಏನು ಮಾಹಿತಿಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ಈಗಾಗಲೇ ಮಾಹಿತಿ ಕಲೆ ಹಾಕಿರುವಂಥದ್ದು. ಮುಂದಿನ ಅಂದರೆ ತನಿಖೆ ಬಳಿಕ ಯಾವ ರೀತಿ ಅವರು ಮಾಹಿತಿ ನೀಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಅಂತಲೇ ಹೇಳ್ಬೋದು ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.